ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 10ನೇ ಪಂದ್ಯ ಇಂದು ಹೈದರಾಬಾದ್ ಮತ್ತು ಮುಂಬೈ ತಂಡದ ನಡುವೆ ನಡೀತಿರುವಂಥದ್ದು. ಈ ಒಂದು ಪಂದ್ಯ ಕ್ಯಾಪ್ಟನ್ಗಳಾದಂಥ ಡೇವಿಡ್ ವಾರ್ನರ್ ಮತ್ತು ರೋಹಿತ್ ಶರ್ಮಾ ಅವರ ನಡುವೆ ನೇರ ಹಣಾಹಣಿ ನಡೀತಾ ಇದೆ. ಈ ಹಿಂದೆ 2 ಮ್ಯಾಚ್ಗಳನ್ನು ಆಡಿರುವಂಥ ಹೈದರಾಬಾದ್ ತಂಡ ಎರಡನ್ನೂ ಜಯಗಳಿಸುವ ಮೂಲಕ ಪಾಯಿಂಟ್ ಟೇಬಲ್ನಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಮುಂಬೈ ತಂಡ ಕೂಡ 2 ಪಂದ್ಯವನ್ನು ಆಡಿದ್ದು, ಅದರಲ್ಲಿ 1 ಪಂದ್ಯವನ್ನು ಗೆದ್ದು ಇನ್ನೊಂದು ಪಂದ್ಯವನ್ನು ಸೋತಿರುವಂಥದ್ದು. ಈ ಮೂಲಕ 2 ಪಾಯಿಂಟ್ಗಳೊಂದಿಗೆ ಪಾಯಿಂಟ್ ಟೇಬಲಲ್ಲಿ 5ನೇ ಸ್ಥಾನವನ್ನು ಪಡ್ಕೊಂಡಿದೆ. ಈ ಹಿಂದೆ ಈ ಟೀಮ್ಗಳು 8 ಬಾರಿ ಮುಖಾಮುಖಿಯಾಗಿದ್ದು, ಅದರಲ್ಲಿ 4 ಬಾರಿ ಮುಂಬೈ ಜಯಗಳಿಸಿದ್ರೆ 4 ಬಾರಿ ಹೈದರಾಬಾದ್ ಜಯಗಳಿಸಿದೆ. ಈ ಒಂದು ಪಂದ್ಯ ವಾಂಖೆಡೆ ಸ್ಟೇಡಿಯಂನಲ್ಲಿ ಆಗ್ತಿರುವಂಥದ್ದು. ಈ ವಾಂಖೆಡೆ ಸ್ಟೇಡಿಯಂನ ವಿಶೇಷತೆ ಏನು ಅಂದರೆ, ಈ ಒಂದು ಟಾಸ್ ಅನ್ನು ಗೆದ್ದು ಬೌಲಿಂಗ್ ಮಾಡಿ ಚೇಸ್ ಅನ್ನು ಮಾಡುವಂಥ ತಂಡ 5ರಲ್ಲಿ 5 ಬಾರಿಯೂ ಜಯವನ್ನು ಸಾಧಿಸಿರುವಂಥದ್ದು ಈ ಒಂದು IPL ನಲ್ಲಿ. ಇನ್ನು ಈ ಪಂದ್ಯದಲ್ಲಿ ಆಡುತ್ತಿರುವಂಥ ಕೆವಿನ್ ಪೋಲಾರ್ಡ್ ಅವರು ಕೇವಲ 33 ರನ್ಗಳನ್ನು ಬಾರಿಸಿದರೆ T20ಯಲ್ಲಿ 7,000 ರನ್ನನ್ನು ಪೂರೈಸ್ತಾರೆ. ಈ ಮೂಲಕ ಅವರು ಈ ಒಂದು 7,000 ರೀಚ್ ಆದಂಥ 5ನೇ ಆಟಗಾರ ಅಂತ ಖ್ಯಾತಿಗೆ ಪಾತ್ರರಾಗ್ತಾರೆ. ಇನ್ನು ಭುವನೇಶ್ವರ್ ಕುಮಾರ್ ಅವರು ಮುಂಬೈ ವಿರುದ್ಧ ಆಡಿರುವಂಥ 10 ಮ್ಯಾಚ್ಗಳಲ್ಲಿ 11 ವಿಕೆಟನ್ನು ಪಡ್ಕೊಂಡು 5.48 ಎಕಾನಮಿ ರೇಟನ್ನು ಹೊಂದಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಅವರು ಹೈದರಾಬಾದ್ ವಿರುದ್ಧ ಒಂದು ರೀತಿ ಕಳಪೆ ಬ್ಯಾಟಿಂಗನ್ನು ಆಡ್ತಾರೆ ಅಂತಲೇ ಹೇಳ್ಬೋದು. ಹೌದು, ಕಳೆದ 8 ಇನ್ನಿಂಗ್ಸ್ಗಳಲ್ಲಿ ಕೇವಲ 98 ರನ್ಗಳನ್ನು ಅವರು ಬಾರಿಸಿದ್ದಾರೆ. ಆದರೆ ಈ ಒಂದು ಪಂದ್ಯದಲ್ಲಿ ಹೈದರಾಬಾದ್ ಮತ್ತು ಮುಂಬೈ ಯಾವ ರೀತಿ ಕಾದಾಡುತ್ತೆ ಅಂತ ಎಲ್ಲರ ಒಂದು ಕುತೂಹಲ ಇದ್ದೇ ಇದೆ. ನಿಮಗೆ ಅನಿಸುತ್ತೆ ಯಾವ ತಂಡ ಜಯವನ್ನು ಗಳಿಸುತ್ತೆ? ನನಗೆ ಯಾಕೋ ಹೈದರಾಬಾದ್ ಜಯ ಗಳಿಸುತ್ತೆ ಅಂತ ಅನಿಸುತ್ತೆ. ನಿಮಗೆ ಅನಿಸುತ್ತೆ ಅಂತ ಕೇಳಿದ್ರೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.